ಇನ್ನೊಂದು ರಿಯಲ್ ಲೈಫ್ ಎಕ್ಸಾಂಪಲ್ನ ಆಥರ್ ಹೇಳ್ತಾರೆ. ಕೆಲವು ಮಂತ್ಸ್ಗೆ ಮುಂಚೆ ಒಂದು ವಿಮೆನ್ ಈ ಬುಕ್ನ ಆಥರ್ಗೆ ಒಂದು ವಿಷಯನ ಬರೆದಿದ್ದಾರೆ. ನನಗೆ 75 ವರ್ಷ ಆಗ್ತಿದೆ, ನಾನೊಂದು ವಿಡೋ, ನಾನು ಒಂಟಿಯಾಗೇ ಇದ್ದೀನಿ ಆ್ಯಂಡ್ ಪೆನ್ಷನ್ ಅಮೌಂಟಲ್ಲೇ ನನ್ನ ಲೈಫ್ ನಡೀತಿದೆ. ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ನ ಬಗ್ಗೆ ನಿಮ್ಮ ಲೆಕ್ಚರ್ಸ್ ಎಲ್ಲ ನಾನು ಕೇಳಿದ್ದೀನಿ. ನೀವು ಹೇಳಿರೋ ವಿಷಯಗಳನ್ನ ನಾನು ಫಾಲೋ ಮಾಡಿದೆ. ಡೈಲಿ ನಾನು ಕೆಲವು ವಿಷಯಗಳನ್ನ ಹೇಳೋಕ್ಕೆ ಶುರು ಮಾಡಿದೆ. ನನಗೆ ರಿಕ್ವೈರ್ಮೆಂಟ್ ಇದೆ, ನಾನು ಒಬ್ಬ ಕೈಂಡ್, ಕೇರಿಂಗ್ ಆ್ಯಂಡ್ ಸ್ಪಿರಿಚುವಲ್ ಪರ್ಸನ್ನ ಮದುವೆ ಮಾಡಿಕೊಂಡೆ, ನಾನು ಖುಷಿಯಾಗಿ ಭದ್ರವಾಗಿದ್ದೀನಿ ಅಂತ ರಿಪೀಟೆಡ್ಲಿ ಹೇಳ್ತಾನೆ ಇದ್ದೆ. ಇದನ್ನ 2 ವೀಕ್ಸ್ ಹೇಳ್ತಿದ್ದೆ. ಒಂದು ದಿನ ಒಂದು ಡ್ರಗ್ ಸ್ಟೋರಲ್ಲಿ ಒಬ್ಬ ರಿಟೈರ್ಡ್ ಆದ ಫಾರ್ಮಸಿಸ್ಟ್ನ ನೋಡಿದೆ. ಅವರು ತುಂಬ ಕೈಂಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆದ ಒಬ್ಬ ಸ್ಪಿರಿಚುವಲ್ ಪರ್ಸನ್ ಆಗಿದ್ದರು. ಅವರು ನನಗೆ ಪ್ರಪೋಸ್ ಮಾಡಿದ್ರು, ನಾವು ಮದುವೆನೂ ಮಾಡ್ಕೊಂಡ್ವಿ. ಇವಾಗ ಯುರೋಪಲ್ಲಿ ಹನಿಮೂನ್ ಟ್ರಿಪ್ಪಲ್ಲಿದ್ದೀವಿ. ನನಗೆ ಗೊತ್ತು ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಪವರೇ ನಮ್ಮಿಬ್ಬರನ್ನ ಸೇರಿಸಿದೆ ಅಂತ. ಸೊ ಈ ವಿಮೆನ್ ತನ್ನೊಳಗೆ ಇರೋ ಟ್ರೆಷರ್ ಹೌಸ್ನ ಕಂಡಿಡ್ದಿದ್ದಾರೆ. ಅದನ್ನು 75 ವರ್ಷದಲ್ಲಿ ಅವರ ರಿಕ್ವೈರ್ಮೆಂಟ್ನ ಅದು ಫುಲ್ಫಿಲ್ ಮಾಡಿದೆ. ಫಸ್ಟ್ನೇ ಚಾಪ್ಟರಲ್ಲಿ ನಾವು 10 ವಿಷಯಗಳನ್ನ ಕಲ್ತ್ಕೊಳ್ಬೋದು. ಫಸ್ಟ್ ಒನ್, ನಮ್ಮೊಳಗೆ ಒಂದು ಟ್ರೆಷರ್ ಹೌಸ್ ಇದೆ, ಅದರಲ್ಲೇ ನಿಮ್ಮ ಕ್ವೆಶನ್ಸ್ಗೆ ಬೇಕಾದ ಆನ್ಸರ್ ಎಲ್ಲ ಇದೆ. ಸೆಕೆಂಡ್ ಒನ್, ಎಲ್ಲ ಟೈಮಲ್ಲೂ ಎಲ್ಲ ಜನರ ಹತ್ರ ಇದ್ದ ಸೀಕ್ರೆಟ್ ಇಸ್ ಸಬ್ಕಾನ್ಷಿಯಸ್ ಮೈಂಡೇ. ಆ ಪವರಿಂದಾನೇ ಅವರು ಸಕ್ಸಸ್ ಆಗಿದ್ದಾರೆ. ಸೊ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಪವರ್ನ ಕಂಡಿಡಿದು ಅದನ್ನ ರಿಲೀಸ್ ಮಾಡಿ. ಥರ್ಡ್ ಒನ್, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನೀವು ಕೇಳೋದನ್ನ ಹಾಗೆ ಕೊಡುತ್ತೆ. 6 o'clockಗೆ ಎದೊಳ್ಬೇಕು ಅಂತ ನೀವು ಅಂದ್ಕೊಂಡ್ರು ನಿಮ್ಮನ್ನ ಎಚ್ಚರಿಸುತ್ತೆ. ಫೋರ್ತ್ ಒನ್, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡೇ ನಿಮ್ಮನ್ನ ಬಿಲ್ಡ್ ಮಾಡ್ತಿದೆ. ಅದೇ ನಿಮ್ಮ ಗಾಯಕ್ಕೆ ಆಯಿಂಟ್ಮೆಂಟ್ ಸಹ. ನೀವೇನು ಹೇಳ್ತಿರೋ ಆ ರೀತಿ ಕೆಲಸ ಮಾಡುತ್ತೆ. ಒಂದು ಒಳ್ಳೆ ಸರ್ವೆಂಟ್ ಆಗಿರುತ್ತೆ, ನಿಮಗೆ ಒಬೇ ಮಾಡುತ್ತೆ. ಫಿಫ್ತ್ ಒನ್, ನಿಮ್ಮ ಒಂದೊಂದು ಥಾಟ್ಸ್ ನಿಮ್ಮ ಆ್ಯಕ್ಷನ್ ಆಗಿ ಚೇಂಜ್ ಆಗುತ್ತೆ. ಸಿಕ್ಸ್ತ್ ಒನ್, ನಿಮಗೆ ಒಂದು ಬುಕ್ ಬರಿಬೇಕು ಅಂತ ಅನಿಸಿದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮಗೆ ತುಂಬ ಐಡಿಯಾಸ್ನ ಕೊಡುತ್ತೆ. ಸೆವೆಂತ್ ಒನ್, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ನೀವೇ ಅದಕ್ಕೆ ಕ್ಯಾಪ್ಟನ್. ಯಾವ ಆರ್ಡರ್ ಬೇಕಾದರೂ ನೀವು ಅದಕ್ಕೆ ಕೊಡ್ಬೋದು. ಅದನ್ನ ಅಪೋಸ್ ಮಾಡದೆ ನೀವು ಹೇಳೋದನ್ನ ಹಾಗೆ ಮಾಡುತ್ತೆ. ಏಯ್ಟ್ ಒನ್, ನನ್ನಿಂದ ಆಗಲ್ಲ, ನನಗೆ ಟ್ಯಾಲೆಂಟ್ ಇಲ್ಲ ಅಂತ ನೆಗೆಟಿವ್ ಟರ್ಮ್ಸ್ ಯೂಸ್ ಮಾಡಬೇಡಿ. ಅದನ್ನ ಹಾಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಜ ಅಂತ ನಂಬಿ ಅದನ್ನ ನಡೆಸುತ್ತೆ. ಅದಕ್ಕೆ ಬದಲಾಗಿ ಎಲ್ಲನೂ ನನಗೆ ಆಗುತ್ತೆ ಅಂತ ಪಾಸಿಟಿವ್ ಟರ್ಮ್ಸ್ ಯೂಸ್ ಮಾಡಿ. ನೈನ್ತ್ ಒನ್, ಲಾ ಆಫ್ ಬಿಲೀಫೇ ನಮ್ಮ ಲೈಫ್ನ ಲಾ. ನಿಮ್ಮನ್ನ ಹರ್ಟ್ ಮಾಡೋ ರೀತಿ, ನಿಮಗೆ ಡೇಂಜರ್ ಆಗೋ ರೀತಿ ಯಾವ ನೆಗೆಟಿವ್ ನಂಬಿಕೆನೂ ಇಟ್ಕೊಳ್ಬೇಡಿ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಪವರ್ನ ಕಂಪ್ಲೀಟಾಗಿ ಬಿಲೀವ್ ಮಾಡಿ. ಟೆಂತ್ ಒನ್, ನಿಮ್ಮ ಥಾಟ್ನ ಒಳ್ಳೆ ರೀತಿ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಲೈಫೇ ಬದಲಾಗುತ್ತೆ. ಸೊ ಇದನ್ನೇ ಫಸ್ಟ್ ಚಾಪ್ಟರಲ್ಲಿ ಜೋಸೆಫ್ ಮರ್ಫಿ ಹೇಳಿದ್ದಾರೆ.